ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಡಿಪೆಂಡಿಂಗ್ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ ಕಮ್ ಬ್ಯಾಕ್ ಮಾಡಿದೆ ಅಂತಲೇ ಹೇಳ್ಬೋದು. ಸತತ ಸೋಲಿನ ಬಳಿಕ ಕಳಿಸಿದ RCB ತನ್ನ ಬದ್ಧ ಎದುರಾಳಿಗೆ ಮುಂಬೈ ಇಂಡಿಯನ್ಸ್ ಎದುರು ಲಾಸ್ಟ್ ಬಾಲ್ನಲ್ಲಿ ರೋಚಕ ಜಯ ದಾಖಲಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಏರಿದೆ ಅಂತಲೇ ಹೇಳ್ಬೋದಾಗಿದೆ. 11 ಪಂದ್ಯಗಳಿಂದ 14 ಅಂಕಗಳನ್ನು ಕಲೆ ಹಾಕಿರುವ RCB ಪ್ಲೇ ಆಫ್ಸ್ ಹಂತಕ್ಕೆ ಒಂದು ಕಾಲನ್ನು ಈಗಾಗಲೇ ಇಟ್ಟಾಗಿದೆ. ಇನ್ನೇನಿದ್ದರೂ ಉಳಿದ 3 ಪಂದ್ಯಗಳಲ್ಲಿ ಕನಿಷ್ಠ 2 ಜಯ ಸಾಧಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ಉಳಿಸಿಕೊಳ್ಳುವುದಷ್ಟೇ RCB ತಂಡದ ಲೆಕ್ಕಾಚಾರವಾಗಿದೆ. ಆದರೆ ಪ್ಲೇ ಆಫ್ಸ್ ಹಂತ ಶುರುವಾಗುವ ಮೊದಲು RCB ತನ್ನ ಪ್ಲೇಯಿಂಗ್ 11ನಲ್ಲಿ ಇರುವ ಕೆಲ ವೀಕ್ ಲಿಂಕ್ ಅನ್ನು ಸರಿಪಡಿಸಿಕೊಳ್ಳಬೇಕು. ಪ್ರಮುಖವಾಗಿ 11ರ ಬಳಗದಲ್ಲಿ ಚಾಲೆಂಜರ್ಸ್ 3 ಮಹತ್ವದ ಬದಲಾವಣೆಗಳನ್ನು ತಂದುಕೊಳ್ಳುವ ಅಗತ್ಯವಿದೆ ಅಂತಲೇ ಹೇಳ್ಬೋದು. ಬೆದಲ್ಗೆ ವಿಶ್ರಾಂತಿ ಕೊಟ್ಟು ಕಾಕ್ಸ್ಗೆ ಚಾನ್ಸ್ ಕೊಡಬೇಕು. ಯಾಕಂದರೆ ತಂಡದ ಸ್ಟಾರ್ ಓಪನರ್ ಫಿಲಿಪ್ ಸಾಲ್ಟ್ ಗಾಯಗೊಂಡ ಬಳಿಕ RCB ಪ್ರದರ್ಶನ ಮಟ್ಟದಲ್ಲಿಯೂ ಏರುಪೇರಾಗಿದೆ. ಸಾಲ್ಟ್ ಸ್ಫೋಟಕ ಆರಂಭ ಒದಗಿಸುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದರು. ಜೊತೆಗೆ ಗನ್ ಫೀಲ್ಡರ್ ಬ್ಯಾಟಿಂಗ್ನಲ್ಲಿ ವೈಫಲ್ಯ ಕಂಡರೂ ಫೀಲ್ಡಿಂಗ್ನಲ್ಲಿ ಪಂದ್ಯದ ದಿಕ್ಕು ಬದಲಾಯಿಸುವಂತಹ ಕ್ಯಾಚ್ಗಳನ್ನು ತೆಗೆದುಕೊಳ್ಳುವಲ್ಲಿ ನಿಸ್ಸೀಮರಂತಲೇ ಹೇಳ್ಬೋದು. ಆದರೆ ಗಾಯಾಳು ಸಾಲ್ಟ್ ಸ್ಥಾನಕ್ಕೆ ಬೆಲೆ ತಂದುಕೊಡುವಲ್ಲಿ ಯುವ ಪ್ರತಿಭೆ ಜೇಕಬ್ ಬೆಥೆಲ್ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತಲೇ ಹೇಳ್ಬೋದು. T20 ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಭಾರತ ವಿರುದ್ಧ ಶತಕ ಬಾರಿಸಿ ಸದ್ದು ಮಾಡಿದ ಎಡಗೈ ಬ್ಯಾಟರ್ ಜೇಕಬ್ ಬೆಥೆಲ್ RCBಯ ಪರವೂ ಇಂಥದ್ದೇ ಅಬ್ಬರ ನಡೆಸುತ್ತಾರೆ ಎಂಬ ನಿರೀಕ್ಷೆ ದೊಡ್ಡದಿತ್ತು. ಆದರೆ ಬೆಥೆಲ್ ಸತತ ಇನ್ನಿಂಗ್ಸ್ಗಳಲ್ಲಿ ವೈಫಲ್ಯ ಅನುಭವಿಸಿದ್ದಾರೆ. ಮುಂಬೈ ವಿರುದ್ಧ ಪಂದ್ಯದಲ್ಲಿ ಮ್ಯಾಚ್ ವಿನ್ನಿಂಗ್ಸ್ ಆಡುವ ಅವಕಾಶವಿತ್ತು. ಅಲ್ಲಿಯೂ ನಿರಾಶೆ ಮೂಡಿಸಿ 27 ಎಸೆತಗಳಲ್ಲಿ 27 ರನ್ ಮಾತ್ರ ಗಳಿಸಿದರಂತಲೇ ಹೇಳ್ಬೋದು. ಹೀಗಾಗಿ ಪ್ಲೇ ಆಫ್ಸ್ ಹಂತದ ಮಹತ್ವದ ಗಟ್ಟು ಶುರುವಾಗುವ ಮೊದಲು RCB ಈ ವೀಕ್ಲಿಂಕ್ ಸರಿಪಡಿಸಿಕೊಳ್ಳಬೇಕು. ಸಾಲ್ಟ್ ಚೇತರಿಸಿದರೆ ಅವರನ್ನು ತಂಡಕ್ಕೆ ಮರಳಿ ಕರೆತರಬೇಕು. ಇಲ್ಲದಿದ್ದರೆ ಬೆಂಚ್ ಕಾಯುತ್ತಿರುವ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಾರ್ಡನ್ ಕಾಕ್ಸ್ಗೆ ಅವಕಾಶ ಕೊಡಬೇಕಂತಲೇ ಹೇಳ್ಬೋದು.